ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಇವತ್ತಿನ ಕ್ವಶನ್ಗಳನ್ನು ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವುದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನು ಹೇಳಿದಾರೆ ಅಂತಂದ್ರೆ, ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಹಳೆ ಮೈಸೂರು ವಿಭಾಗ. ಸಚಿನ್ ಚಲವರಾಯಸ್ವಾಮಿ, DCC ಬ್ಯಾಂಕ್ ಅಧ್ಯಕ್ಷ, ಮಂಡ್ಯ. ಕವಿಶ್ ಗೌಡ, ಬಿಜೆಪಿ ಯುವ ನಾಯಕ, ಮೈಸೂರು. ರಾಕೇಶ್ ಪಾಪಣ್ಣ, ಕಾಂಗ್ರೆಸ್ ಯುವ ನಾಯಕ. ವಿನಯ್ ಬಿದರೆ, ಬಿಜೆಪಿ ಯುವ ನಾಯಕ. KCP ಕಿರಣ್, ಬಿಜೆಪಿ ಯುವ ನಾಯಕ. ಅಶಯ್ ಮಧುಮಾದೇಗೌಡ, ಕಾಂಗ್ರೆಸ್ ಯುವ ನಾಯಕ, ಮಂಡ್ಯ. ಸಂದೇಶ್ ASSK ಯುವ ನಾಯಕ. ಜಗದೀಶ್, ಕಾಂಗ್ರೆಸ್ ಯುವ ನಾಯಕ, ಚಿಕ್ಕಬಳ್ಳಾಪುರ. ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ ಯುವ ನಾಯಕ, ತುಮಕೂರು. ಪ್ರಸನ್ನ ಮಹಾದೇವ್, JDS ಯುವ ನಾಯಕ, ಪಿರಿಯಾಪಟ್ಟಣ. ಮದನ್, JDS ಯುವ ನಾಯಕ, ಮೈಸೂರು. MJ ಕಿರಣ್ ಗೌಡ, ಬಿಜೆಪಿ ಯುವ ನಾಯಕ, ಮೈಸೂರು. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.